ನೆಕ್ಸ್ಟ್ ಜರ್ನಲಿಂಗ್ ವಿತ್ ಲಾಜಿಕ್, ತರ್ಕದೊಂದಿಗೆ ಮುಂದುವರಿಯುವಂಥದ್ದು. ದೇವ್ರ ಬುದ್ಧಿ ಕೊಟ್ಟಿದ್ದಾನೆ, ಯೋಚನೆ ಮಾಡಿ ನೋಡು, ಎಲ್ಲೂ ಹೋಗಲ್ಲ, ಎಲ್ಲರೂ ಹೋಗ್ತಾನೆ. ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ ಇದೆ. ಒಂದು ವೇಳೆ ಆ ಪ್ರೀತಿ ಇರಲಿಲ್ಲ ಅಂತ ಕೇಳಿದ್ರೆ ಸೂರ್ಯ ಪ್ರತಿದಿನಾನು ಕೂಡ ಇಲ್ಲಿ ಭೂಮಿಗೆ ಕಾಣಿಸ್ಕೋತಾ ಇರ್ಲಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಏನು ಇಲ್ಲಿ ಮ್ಯಾನ್ ಮೇಡ್ ಲಾ ಇದೆಯಲ್ಲ, ಇದರಲ್ಲಿ ನೀನು ಯೋಚನೆ ಮಾಡಿ ನೋಡಿದಾಗ ಗಂಡ ಹೆಂಡತಿಗೆ ಸ್ಪಂದಿಸಬೇಕು. ಹೆಂಡತಿ ಗಂಡನಿಗೆ ಏನ್ ದಬ್ಬಾಳಿಕೆ ಮಾಡ್ಬೇಕಾ? ಸ್ಪಂದಿಸ್ಬೇಕು ತಾನೆ. ಇವನಿಗೆ ಇಲ್ಲಿ ಅವಳು ಟೆನ್ಷನ್ ಕೊಟ್ಲು ಅಂತಂದ್ರೆ ಅವ್ನು ಹೋಗಿ ಏನ್ ಕೆಲಸ ಮಾಡ್ತಾನಲ್ಲಿ? ತಪ್ಪಾಗಿ ಕೆಲಸ ಮಾಡ್ತಾನೆ. ಅದರಿಂದ ಯಾಕಷ್ಟು ಮಕ್ಕೋದಿರ್ತಾರ ಅವನಿಗೆ. ಮನೆಗೆ ಬಂದು ಹೇಳ್ಕೊಳ್ಳೋಣ ಅಂತಂದ್ರೆ ಅವಳು ಸ್ಪಂದಿಸಲ್ಲ. ಅವನ್ನ ಎಲ್ಲಿ ಕೂತ್ಕೋತಾನ? ಅವಾಗ ಯಾರು ಸ್ಪಂದಿಸ್ತಾರೋ ಅವ್ರ ಜೊತೆ ಕೂತ್ಕೋತಾನ. ಸ್ಪಂದಿಸಾರು ಯಾರು ಇರ್ತಾರೆ? ಸಮಾನ ಮನಸ್ಕರ ಒಂದು ಸ್ನೇಹರೊಂದ ಇರುತ್ತೆ. ಅದೆಲ್ಲಿರುತ್ತೆ ಅಂತಂದ್ರೆ ಅದು ಡಿಮ್ ಲೈಟ್ ಪಾರ್ಟಿನಲ್ಲಿ ಇರುತ್ತೆ. ಯಾಕಂದ್ರೆ ಒಳಗಿನ ಭಾವನೆಗಳು ಹೊರಗಡೆ ಬರ್ಬೇಕು ಅಂತ ಕೇಳಿದ್ರೆ ಹೊರಗಿಂದ ಒಂದ್ ಸ್ವಲ್ಪ ಏನಾದ್ರು ಹಾಕ್ಬೇಕು ಅದಕ್ಕೆ. ಹೌದಾ? ಈಗ ಎಲ್ಲಾರ ಮುಂದೆ ಎಮೋಷನ್ಸ್ ನ ಹೇಳ್ಕೊಳಕ್ ಆಗತ್ತಾ? ಭಾವನೆಗಳು ಯಾರ ಜೊತೆ ಸ್ಪಂದಿಸುತ್ತೋ ಅವ್ರ ಜೊತೆ ಮಾತ್ರ ಹೇಳ್ಬೇಕು ತಾನೆ. ಒಂದ್ ವೇಳೆ ನಾನು ಹೇಳಿದ್ರೆ ಏನಾಗುತ್ತೋ ಅನ್ನುವಂಥದ್ದನ್ನ ಕಾನ್ಸಿಯಸ್ ಮೈಂಡ್ ತಡೆ ಹಿಡಿಯುತ್ತೆ. ನೀನ್ ಸಬ್ ಕಾನ್ಸಿಯಸ್ ಕೆಲಸ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹೊರಗಡೆ ಹಾಕ್ಬೇಕು, ನೀನ್ ಅದನ್ನ ಕಸ ಗುಡಿಸ್ಬೇಕು. ಏನ್ ಮಾಡ್ಬೇಕು? ಅದಕ್ಕೆ ಅವ್ನು ಸ್ವಲ್ಪ ಲೈಟ್ ಆಗಿ ಹಾಕ್ತಾನೆ. ಹಾಕಿದಾಗ ಏನಂತ ಕೇಳಿದ್ರೆ ಅದು ಆಚೆ ಬರುತ್ತೆ. ಅಸಮಾನ ಮನಸ್ಸುಗಳೊಂದಿಗೆ ಹಂಚ್ಕೋತಾನೆ, ಅವನ ಮನಸ್ಸು ಹಗುರ ಆಗುತ್ತೆ. ಆದ್ರೆ ಅವನೇನು ಹಂಚ್ಕೊಂಡ, ಇವ್ರು ಯಾರ ಜೊತೆ ಹಂಚ್ಕೊಳ್ಳೋದು? ಅದಕ್ಕೆ ಬಂದಿರೋದು ಇಲ್ಲಿ ಎಮೋಷನಲ್ ಡಿಪೆಂಡೆನ್ಸಿ ಬಂದಿರೋದೇ ಅದರಿಂದ. ಇಲ್ಲಿ ಹಂಚ್ಕೊಳಕ್ ಯಾರಿಲ್ಲ. ಪಕ್ಕದ ಮನೆಯವ್ರ ಜೊತೆ ಹಂಚ್ಕೋಬಹುದಾ? ಹಂಚ್ಕೊಂಡಿರ್ತಾರೆ. ಅವ್ರು ಇವರಿಗಿಂತ ದರಿದ್ರ ಐಡಿಯಾಗಳನ್ನ ಕೊಡೋದು. ಯಾರ ಜೊತೆಲಿ ಹಂಚ್ಕೋಬೇಕಾಗಿತ್ತು ಅವ್ರ ಜೊತೆಲಿ ಹಂಚ್ಕೊಂಡಿದ್ರೆ ಆ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಇವ್ರು ಯಾರ್ಯಾರ್ದೋ ಜೊತೆಲಿ ಹಂಚ್ಕೊಳ್ಳೋದು ಅದನ್ನ, ಕಂಡ್ಕಂಡವ್ರ ಜೊತೆಲೆಲ್ಲ ಹಂಚ್ಕೊಳ್ಳೋದು ಅದನ್ನು. ಅವಾಗ ಏನಾಗುತ್ತೆ? ದುರುಪಯೋಗ ಜಾಸ್ತಿ ಆಗುತ್ತೆ ತಾನೆ. ದಾರಿಲಿ ಹೋಗೋರ್ನೆಲ್ಲ ಕರೆದು ನನ್ ಗಂಡ ಸರಿ ಇಲ್ಲ ಅಂತ ಹೇಳಿದ್ರೆ ನಾನಿದ್ದೀನಿ, ನೀನ್ ಯಾಕೆ ಯೋಚನೆ ಮಾಡಿದೀಯಾ? ಎಲ್ಲಿವರೆಗೂ? ಅದಕ್ಕೆ ಇರೋ ಕಿತ್ಕೊಳ್ಳೋವರೆಗೂ. ಆಮೇಲೆ ಇವ್ ಜಾಸ್ತಿ ಆಗತ್ತಲ್ಲ, ಆಗೇನ್ ಮಾಡ್ತಾರೆ? ಅದಕ್ಕಾಗಿ ಯಾವಾಗ ಅವನೇ ಬರ್ತಾ ಇಲ್ಲ ಅಂತ ಕೇಳಿದ್ರೆ ನಾವು ಯೋಚನೆ ಮಾಡ್ಬೇಕು, ಏನೋ ಸಮಸ್ಯೆ ಇದೆ ಅಂತ. ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೊಂಡ್ರೆ ಬೇರೆ ಅವ್ರನ್ನ ಹುಡುಕೋ ಅವಶ್ಯಕತೆ ಇರಲ್ಲ. ಇದು ಯಾಕೆ ಈ ಸ್ತ್ರೀಯನ್ನೇ ಉದಾಹರಣೆ ತಗೋತಾ ಇದ್ದೀನಿ ಅಂತ ಕೇಳಿದ್ರೆ ಆ ಸ್ತ್ರೀಯ ಒಂದು ಗುಣ ಅದು. ಹಾಗೆ ಪುರುಷರು ಇರಲ್ಲ? ಇರ್ತಾರೆ. ಅವ್ರಿಗೆ ಮನೇನ ತೂಗ್ಸಕ್ಕೆ ಯೋಗ್ಯತೆ ಇರಲ್ಲ. ಹೆಂಡತಿನ ಕೆಲ್ಸಕ್ಕೆ ಕಳ್ಸಿರ್ತಾರೆ. ಬರೋವಾಗ ಲೇಟ್ ಆಯ್ತು ಅಂತ ಕೇಳಿದ್ರೆ ಅಲ್ಲಿ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾರೆ. ಹೆಂಡತಿಯ ಮೇಲೆ ನಂಬಿಕೆ ಇಲ್ಲ, ಮನೆ ತೂಗ್ಸೋ ಅಷ್ಟು ಧೈರ್ಯ ಇಲ್ಲ. ಜಗಳ ಆಗತ್ತೋ? ಆಗಲ್ವ? ಅಂದ್ರೆ ಗಂಡು ಜಾತಿಯ ಹೆಣ್ಣು ಅದು ಅಂತ. ಯಾಕೆ ಆ ಮಾತನ್ನು ಹೇಳ್ತೀನಿ ಅಂತ ಕೇಳಿದ್ರೆ ನಿನ್ಗಿಲ್ಲಿ ಸ್ತ್ರೀ ರಾಶಿಗಳು ಮತ್ತು ಪುರುಷ ರಾಶಿಗಳು ಅಂತ ಇದೆಯಾ? ಅದರಲ್ಲಿ ಪುರುಷರಷ್ಟೇ ಹುಟ್ಟಬೇಕು ಅಂತ ಏನಾರು ಇದೆಯಾ? ಸ್ತ್ರೀಯರಷ್ಟೇ ಹುಟ್ಟಬೇಕು ಅಂತ ಏನಾರು ಇದೆಯಾ? ಹುಟ್ಟಿರ್ತಾರ ತಾನೆ. ಅವ್ರ ಭಾವನೆಗಳು ಅದೇ ರೀತಿಯಾಗಿರುತ್ತೆ. ಸ್ತ್ರೀ ತತ್ವ ಅಂದ್ರೆ ಕೆಳಮುಖದ್ದು. ಕೆಳಮುಖ ಅಂತಂದ್ರೆ ಏನು? ಪೃಥ್ವಿ ತತ್ವ. ಅವರು ಪೃಥ್ವಿಗೆ ಅಂಟಿಕೊಂಡಿರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ದೇಹದ ರಕ್ಷಣೆ ಮಾಡ್ಬೇಕಾಗಿದೆ. ಬಟ್ ಇಲ್ಲಿ ಏನೋ ಒಂದು ಜಾಸ್ತಿ ಆಗಿದೆಯಲ್ಲ. ಈ ಜಲತತ್ವದ ಬಗ್ಗೆ ಮಾತಾಡುವಾಗ ಪೃಥ್ವಿದ ಏನು ಅವಶ್ಯಕತೆ ಇದೆ ನನಗೆ? ಏನ್ ಅವಶ್ಯಕತೆ ಇದೆ ಹೇಳು? ಪೃಥ್ವಿಯಲ್ಲಿ ಜಲ ಇದೆ, ಆದ್ರೆ ಅವಶ್ಯಕತೆ ಯಾರಿಗಿದೆ? ಜಲದ ಅವಶ್ಯಕತೆ ಯಾರಿಗಿದೆಯಪ್ಪ? ಪೃಥ್ವಿಗಿದೆ ತಾನೆ. ಹೌದಲ್ಲ? ಅದಕ್ಕೆ ಹೇಳೋದು ಇಲ್ಲಿ ನೋಡು, ಸಪ್ತಮದ ವಿಚಾರ ನಾನು ಮಾತಾಡುವಾಗ ಗಂಡ ಮತ್ತು ಹೆಂಡತಿಯನ್ನ ನೀನ್ ಇಲ್ಲಿ ಸೇರಿಸ್ಬೇಕು ಅಂದ್ರೆ ಯಾಕೆ ಸಪ್ತಮವನ್ನ ನೋಡ್ತಾರೆ ಅನ್ನುವಂಥದ್ದನ್ನ ನಿನ್ಗೆ ಇಲ್ಲಿ ಒಂದ್ಸಾರಿ ಜಸ್ಟ್ ಒಂದು ಕ್ಲೂ ಕೊಡ್ತೀನಿ. ಈಗ ಉದಾಹರಣೆಗೆ ಮೇಷರಾಶಿಯನ್ನ ತಗೊಳ್ಳೋಣ. ಇಲ್ಲಿಂದ ಸಪ್ತಮ ಸ್ಥಾನ ಯಾವುದು? ತುಲಾ ರಾಶಿ ಆಯ್ತು. ಹೌದಾ? 180 ಡಿಗ್ರಿ ನಿಂದೆ ಇಲ್ಲಿದ್ದಂಥದ್ದು ಡೈರೆಕ್ಟ್ ಆಗಿ ಇದನ್ನು ನೋಡುತ್ತೆ. ಹೌದಾ? ಇದು ಯಾವ ತತ್ವ? ಅಗ್ನಿ ತತ್ವ ತಾನೆ. ಇದು ಯಾವ ತತ್ವ? ವಾಯು ತತ್ವ. ಹೌದಾ? ಅಗ್ನಿ ಉರಿಬೇಕಾದ್ರೆ ಏನ್ ಬೇಕು? ವಾಯು ಬೇಕು ತಾನೆ. ಅದಕ್ಕೆ ಸಪ್ತಮವನ್ನು ಸೇರ್ಸು ಅಂತ ಹೇಳಿದ್ರು. ಅದಿಲ್ದೆ ಅದಿಲ್ಲ, ಅದಿಲ್ದೆ ಅದಿಲ್ಲ. ಆದ್ರೆ ಇದು ಡೆಡ್ಲಿ ಅಪೋಸಿಟ್.
ಹೌದಾ? ಡೆಡ್ಲಿ ಅಪೋಸಿಟ್ ಅದು. ಜಾಸ್ತಿ ಆದ್ರೆ ಏನಾಗುತ್ತೆ? ನುಂದಿಸ್ಬಿಡುತ್ತೆ. ಹೌದಾ? ಆಮೇಲೆ ಅಗ್ನಿಗೆ ಜಲತತ್ವ ಬಂದು ಅಲ್ಲಿ ಆ ಜಲತತ್ವ ಗ್ರಹಗಳಿದಾವಲ್ಲ, ಅದು ಅದಕ್ಕೆ ಮಿತ್ರ ಗ್ರಹ ಅಂತ ಹೇಳಿದ್ದಾರೆ. ಅಲ್ಲಿ ಜಾಸ್ತಿ ಆದ್ರೆ ಏನಾಗುತ್ತೆ? ಮುಳುಗಿಸ್ಬಿಡುತ್ತೆ. ಮುಳುಗಿಸಿ ಬಿಡುತ್ತೆ. ಇಲ್ಲಿ ಶುಕ್ರ ಇದ್ದಾನೆ, ಇಲ್ಲಿ ಕುಜ ಇದ್ದಾನೆ. ಇದು ಜಲ, ಇದು ಅಗ್ನಿ. ಜಾಸ್ತಿ ಆದ್ರೆ ಏನಾಗುತ್ತೆ? ಮುಳುಗಿಸ್ಬಿಡುತ್ತೆ. ಅದಕ್ಕೆ ಮುಳುಗಿಸ್ಬಾರ್ದು ಅಂತ ಹೇಳ್ತಾ ಇದೀವಿ. ಇವ್ನು ಓಡಕ್ ಶುರು ಮಾಡ್ಬೇಕು ಅಂತಂದ್ರೆ ಇವ್ರು ಜಾಸ್ತಿ ಆಗಿರ್ಬೇಕು ಅಂತ. ಅದಕ್ಕೆ ಶಿವ ಅದನ್ನ ಕಟ್ಟಿ ತಲೆ ಮೇಲೆ ಇಟ್ಕೊಂಡ್ರು. ಅದು ನಿಯಂತ್ರಣದಲ್ಲಿಲ್ಲದೆ ಇರತಕ್ಕಂತಹ ಒಂದು ದೊಡ್ಡ ಫೋರ್ಸ್. ಯಾರ ನಿಯಂತ್ರಣಕ್ಕೂ ಸಿಗದೆ ಇರತಕ್ಕಂತ ಒಂದು ದೊಡ್ಡ ಫೋರ್ಸ್ ಅದು. ಹಾಗಾಗಿನೇ ಶಿವ ಏನ್ ಮಾಡ್ತಾನೆ ಅಂದ್ರೆ ತನ್ನ ಜಟೆಯಲ್ಲಿ ಬಂಧಿಸಿರ್ತಾನೆ. ಹೌದಾ? ನೆಕ್ಸ್ಟ್ ಇಲ್ಲಿಗೆ ಬರೋಣ. ಯಾವ ತತ್ವ ಇದೆ? ಪೃಥ್ವಿ ತತ್ವ. ಇಲ್ಲಿ ಸಪ್ತಮ ಸ್ಥಾನಕ್ಕೆ ಬರೋಣ. ಯಾವ ತತ್ವ? ಜಲ್ ತತ್ವ. ಸಪ್ತಮವನ್ನ ಯಾಕೆ ಸೇರಿಸ್ಬೇಕು ಅಂತ ಗೊತ್ತಾಯ್ತಾ? ಅಗ್ನಿ ಉರಿಬೇಕು ಅಂದ್ರೆ ವಾಯು ಇರಲೇಬೇಕು. ಹೌದಾ? ಪೃಥ್ವಿಯಲ್ಲಿ ಏನಾದ್ರೂ ಬೆಳಿಬೇಕು ಅಂತ ಕೇಳಿದ್ರೆ, ಪೃಥ್ವಿ ಸರಿಯಾಗಿ ಕೆಲಸ ಮಾಡ್ಬೇಕು ಅಂತ ಕೇಳಿದ್ರೆ ಜಲ ಇರ್ಲೇಬೇಕು ನಿನ್ಗೆ. ಅದಕ್ಕೆ ಸಪ್ತಮವನ್ನು ಸೇರ್ಸ ಅಂತ ಹೇಳಿದ್ರು. ಆದ್ರೆ ಇವೆರಡು ಡೆಡ್ಲಿ ಅಪೋಸಿಟ್. ಹೌದಾ? ಇಲ್ಲಿ ಯಾರಿದ್ದಾರೆ? ಶುಕ್ರ. ಇಲ್ಲಿ ಯಾರಿದ್ದಾರೆ? ಮತ್ತದೇ ಕುಜ. ಹೌದಾ? ಅದಕ್ಕೆ ಗಂಡ ಹೆಂಡತಿ ಅಂತ ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ಯಾರಿದ್ದಾರೆ? ವಾಯು ತತ್ವ. ಇಲ್ಲಿ ಯಾರಿದ್ದಾರೆ? ಅಗ್ನಿ ತತ್ವ. ಹೌದಾ? ಮತ್ತೆ ಇಲ್ಲಿ ಯಾರಿದ್ದಾರೆ? ಪೃಥ್ವಿ ತತ್ವ. ಇಲ್ಲಿ ಯಾರಿದ್ದಾರೆ? ಜಲತತ್ವ. ಹೌದಾ? ಇಲ್ಲಿ ತಗೋ ಜಲತತ್ವ. ಇಲ್ಲಿ ತಗೋ ಪೃಥ್ವಿ ತತ್ವ. ಹೌದಾ? ಅಗ್ನಿ ತತ್ವ, ವಾಯು ತತ್ವ. ಸರಿ ಆಯ್ತಾ? ಅಗ್ನಿಗೆ ಏನ್ ಬೇಕು? ವಾಯು ಬೇಕು. ಪೃಥ್ವಿಗೆ ಏನ್ ಬೇಕು? ಜಲ ಬೇಕು. ಆದ್ರೆ ಡೈರೆಕ್ಷನ್ ಅಪೋಸಿಟ್. ಹೌದಾ? ಅಪೋಸಿಟ್ ಡೈರೆಕ್ಷನ್ ಯಾಕೆ ಇಟ್ಟಿದ್ದಾರೆ? ಸಮತೋಲನವನ್ನು ಮಾಡಬೇಕು. ಒಂದು ಕಾನ್ಸಿಯಸ್ ಆದ್ರೆ ಇನ್ನೊಂದು ಸಬ್ ಕಾನ್ಸಿಯಸ್. ಹಿಂದಿನಿಂದ ನೀನ್ ಏನೋ ತಗೊಂಡ್ಬಂದಿದೀಯ. ಅದಕ್ಕೆ ರಾಹು ಕೇತುವಿನ ವಿಚಾರದಲ್ಲಿ ನಾನು ನಿನಗೆ ಹೇಳುವಾಗ, ರಾಹು ಇದನ್ನಲ್ಲ, ಅವನು ಪ್ರೋಗ್ರೆಸ್ ಪ್ರೋಗ್ರೆಸ್ ಅವನು ಅವನು ಮುಂದೆ ಏನ್ ಮಾಡ್ಬೇಕಾಗಿದೆಯಲ್ಲ ಅದನ್ನ ಮಾಡೋದಕ್ಕೆ ಬಂದವನು. ಪಿತೃ ಅಂತ ಕರೆದಿದ್ದಾರೆ ಅವನು. ಈ ಕೇತು ಇದ್ದಾನಲ್ಲ, ಇವನು ಫಾಸ್ಟ್ ಫಾಸ್ಟ್ ಮಾಸ್ಟರ್. ಅವನಿಗೆಲ್ಲ ಗೊತ್ತಿದೆ. ಬಟ್ ಇವನು ಅವನ್ ಮಾತು ಕೇಳಲ್ಲ. ಅವನೇನ್ ಹೇಳೋದು ನನಗೆ ಅಂತ. ನಾನೇ ಬುದ್ಧಿವಂತ ಇದ್ದೀನಲ್ಲ. ಯಾವಾಗ ರಾಹು ಕೇತುವಿನ ಬಿಟ್ಟು ಮುಂದೆ ಹೋಗ್ತಾನೋ ಅವನಿಗೇನು ಗೊತ್ತಾಗಲ್ಲ. ಯಾಕಂದ್ರೆ ಹಿಂದೆ ಸೂತ್ರಗಳಿದೆ ಇಲ್ಲಿ. ಆ ಸೂತ್ರಗಳನ್ನ ಅಧ್ಯಯನ ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಮುಂದೆ ರಾಹು ಗ್ರೋತ್ ಆಗ್ತಾನೆ. ರಾಹು ದೋಷ ಇದೆ ನಿನಗೆ ಅಂತ ಕೇಳಿದ್ರೆ ನೀನ್ ಮಾಡ್ಬೇಕು? ರಾಹುವಿನ ಉಪಾಯ ಅಲ್ಲ ಮಾಡ್ಬೇಕಾಗಿರೋದು, ಕೇತುವಿನ ಉಪಾಯ ಮಾಡು. ತಾತ ಇದ್ದ ಮನೇಲಿ ಮಾತ್ ಕೇಳೋ, ಒಂದು ದೊಡ್ಡವರಿದ್ದಾರೆ ಮಾತ್ ಕೇಳು, ಧರ್ಮಕಾರಕರಿದ್ದಾರೆ ಮಾತ್ ಕೇಳೋರ್ದು, ಒಂದ್ ಸಜೆಷನ್ ಕೇಳು. ಅವ್ರಿಗೆಲ್ಲ ಗೊತ್ತಿದೆ. ನೀನ್ ಇಷ್ಟೆಲ್ಲ ಹಾರಾಡೋನು ಮನೆಗೆ ಹೋಗ್ತೀಯಾ, ಏನೇನೋ ಸಮಸ್ಯೆಗಳು ಮಾಡ್ಕೋತೀಯ. ಆದ್ರೆ ಕೊನೆಗೆ ಎಲ್ಲಿ ಹೋಗ್ತಾರೆ? ಮಠಕ್ಕೆ ಹೋಗಿರ್ತಾರೆ. ಅಲ್ಲಿ ಅವ್ರು ಕೂತಿರ್ತಾರೆ. ಅವ್ರಿಗೇನು ಬೇಕಾಗಿಲ್ಲ. ಅವ್ರಿಗೇನ್ರಿಲ್ಲ, ಮಕ್ಕಳಿಲ್ಲ. ಇವಾಗ ಬಿಡು ಏನೇನೋ ನಡೀತಾ ಇದೆ. ಯಾಕಂದ್ರೆ ಅದು ಕಲಿಯುಗ ಪ್ರಭಾವ. ಕಲಿಯುಗ ಪ್ರಭಾವದಿಂದ ಏನಾಗತ್ತೆ ಅಂತ ಕೇಳಿದ್ರೆ ಅವ್ರು ಇವರಿಗಿಂತ ಮೂರ್ಖರಾಗಿರ್ತಾರೆ. ಕೆಲವ್ರ ಬಗ್ಗೆ ಮಾತಾಡ್ತೀನಿ ನಾನು. ಯಾಕಂದ್ರೆ ನೋಡಿ 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 ಮೂರ್ಖ ಬುದ್ಧಿ ಆಗಿದೆ. ಅವರು ಕಂಡವರ ಪೀಠದ ಮೇಲೆ ಕೂತು ಮಜಾ ಮಾಡೋದಕ್ಕೆ ಬಂದಿರ್ತಾರೆ. ಕಾಲ ಪ್ರಭಾವ ಅಂತ ಕರೀತಾರೆ. ನಾನು ಅವ್ರ ತಪ್ಪು ಅಂತ ಹೇಳಲ್ಲ, ಕಾಲ ಪ್ರಭಾವ. ಅವ್ರ ಮನಸ್ಥಿತಿ ಹಾಗಾಗಿದೆ. ಯಾಕಂದ್ರೆ ಹಿಂದೆ ಅವ್ರಿಗೆ ಗೌರವಗಳನ್ನು ಕೊಡ್ತಾ ಇದ್ರು, ಅವ್ರ ಮಾತು ಕೇಳ್ತಾ ಇದ್ರು ಜನ. ಇವಾಗ ಗೌರವಯುತವಾಗಿ ಕೂತಿದಾರಲ್ಲ, ಅವ್ರ ಮಾತು ಜನ ಕೇಳಲಾರದೆ ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ? ತಮ್ಮ ಪಾಲಿಗೆ ತಾವು ಸುಮ್ಮನಿದ್ದಾರೆ. ಇವ್ರು ಹಾಗಲ್ಲ, ಎಲ್ಲರನ್ನೂ ನಿಯಂತ್ರಣ ಮಾಡ್ತಾರೆ. ಶಕ್ತಿ ಇದೆ ತಾನೇ ಇವ್ರ ಹತ್ರ. ಹಾಗಾಗಿನೇ ಇವ್ರು ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ. ಎಸ್, ಕಾಲ ಪ್ರಭಾವ. ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ. ಜನ ಹೇಗಿರ್ತಾರೋ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿದ್ದಾರೆ. ಹಾಗೆ ಈ ಜಗತ್ತಿನಲ್ಲಿ ಇಬ್ಬರು ಮೂರ್ಖರು ಇರ್ತಾರಂತೆ ಕಲಿಯುಗದ ಪ್ರಕಾರ. ಯಾರು? ಒಬ್ಬ ರಾಜ, ಇನ್ನೊಬ್ಬ ಅವನಿಗೆ ಸಜೆಷನ್ ಕೊಡ್ತಾನಲ್ಲ, ಅವನ ರಾಜಗುರು. ಆ ಸ್ವಾಮೀಜಿ ಅಂತ ಹೇಳದ್ನಲ್ಲ ಅವನು.
ಆ ಸ್ವಾಮೀಜಿ ಇದ್ದವನು ಅವನಿಗೆ ಉತ್ತಮ ಬೋಧಕನಾಗಿರ್ಬೇಕಾಗಿತ್ತು, ಸನ್ಮಾರ್ಗವನ್ನು ತೋರಿಸ್ಕೊಡ್ಬೇಕಾಗಿತ್ತು. ಇವತ್ತು ಸನ್ಮಾರ್ಗ ತೋರಿಸಿದ್ರೆ ನಡೆಯುತ್ತಾ? ನೀನ್ ಭಾರತದವನಿಗೆ ಬರೀ ಸನ್ಮಾರ್ಗ ತೋರಿಸಿದೆ ಅಂತ ಕೇಳಿದ್ರೆ ಅಮೆರಿಕಾದವನು ಬಾರಿಸ್ಕೊಂಡು ಹೋಗ್ತಾ ಇದ್ದಾನೆ. ಯಾವ ಮಾರ್ಗ ತೋರಿಸ್ಬೇಕು? ದುರ್ಮಾರ್ಗನೇ ತೋರಿಸ್ಬೇಕು. ದುರ್ಮಾರ್ಗ ತೋರಿಸ್ಬೇಕು ಅಂತ ಕೇಳಿದ್ರೆ ದುರ್ಮಾರ್ಗಿಯಿಂದ ಮಾತ್ರ ಸಾಧ್ಯ ಇದೆ, ಸನ್ಮಾರ್ಗಿಯಿಂದ ಸಾಧ್ಯ ಇಲ್ಲ. ಇವಾಗ ಮಾಡ್ತಾ ಇರೋದು ಸರಿ ಇದೆಯಾ ಅವರು? ಅದಕ್ಕೆ ನಾವು ಯಾವುದನ್ನು ಅಲ್ಲಗಳಿಯಕ್ ಆಗ್ತಾ ಇಲ್ಲ. ನಾನು ಅವ್ರು ಸರಿ ಇಲ್ಲ ಅಂತ ಹೇಳಿದ್ರೆ ಹಂಗಾರೆ ನಾವು ಮಾಡಕ್ಕಾಗತ್ತಾ? ಆಗತ್ತಾ? ಸಾಮರ್ಥ್ಯ ಇಲ್ವಲ್ಲ ಅಲ್ಲಿ. ಸಾಮರ್ಥ್ಯ ಇದ್ದವನ್ ಮಾಡ್ಬೋದು. ಅದಕ್ಕೆ ಅವನಿಗೊಂದು ಓಟ್ ಹಾಕೋದು ಏನು ಮಾಡಕ್ ಆಗಲ್ಲ. ಕಾಲ ಅವನದಿದ್ದಾಗ ಅವನಿಗೊಂದು ಓಟ್ ಹಾಕೋದು, ಓ ಅಪ್ಪ ನೀನೇ ಏನ ಮಾಡ್ಕೊಂಡು ಹೋಗು ಅಂತ. ಮುಂದೆ ಇದು ರೊಟೇನ್ ಆಗ್ತಾ ಇದೆ ತಾನೇ. ಇದು ನಮ್ ಕಾಲ ಬಂದಾಗ ಅವ್ನ್ ಕೇಳ್ತಾನೆ. ಯಾಕಂತ ಕೇಳಿದ್ರೆ ಹಿಂದೆ ನಾವು ಒಂದು ಓಟ್ ಹಾಕಿದೀವಲ್ಲ ಅವನಿಗೆ. ಅವನ್ ನಡಿಲಿಲ್ಲ ಅಂತಂದ್ರೆ ನಮಗೊಂದು ಓಟ್ ಹಾಕ್ತಾನೆ. ಏನು ಮಾಡಕ್ ಆಗಲ್ಲ. ನೀನು ಬ್ಯಾಲೆನ್ಸ್ ಮಾಡ್ಬೇಕು. ನೆಕ್ಸ್ಟ್ ಜರ್ನಲಿಂಗ್ ವಿತ್ ಲಾಜಿಕ್ ಆಯ್ತಾ. ನೆಕ್ಸ್ಟ್ ಅವಾಯ್ಡ್ ಶುಗರ್ ಎಕ್ಸಸ್. ಜಾಸ್ತಿ ಸಕ್ಕರೆಯನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಇವ್ರಿಗೆ ಜಲತತ್ವ ಅನ್ನುವಂಥದ್ದು ಮತ್ತೆ ವೃದ್ಧಿ ಆಗುತ್ತೆ. ಆಲ್ಮೋಸ್ಟ್ ನಿನ್ಗೆ ಹೇಳಿರೋ ಪ್ರಕಾರ ನೋಡ್ಬೇಕು ಅಂತ ಕೇಳಿದ್ರೆ ಜಲತತ್ವ ರಾಶಿ ಅವರಿಗೆ ಶುಗರ್ ಜಾಸ್ತಿ ಇರುತ್ತೆ. ಏನ್ ಕಾರಣ ಇರ್ಬೋದು? ಮೋಕ್ಷ ತಾನೆ. ಇಲ್ಲ, ಅವ್ರ ಬಾಡಿ ಕೆಲಸ ಮಾಡಲ್ಲ, ತಲೆ ತಾನೇ ಕೆಲಸ ಮಾಡೋದು. ತಲೆ ತಾನೆ ಸರ್ ಕೆಲಸ ಮಾಡೋದು. ಯಾರ್ದು? ಅವ್ರದ್ದು ಬ್ರಾಹ್ಮಣಂದು ತಲೆ ಕೆಲಸ ಮಾಡುತ್ತೆ, ಬಾಡಿ ಕೆಲಸ ಮಾಡಲ್ಲ. ಹಾಗಾಗಿ ಅದಕ್ಕೆ ಗುರು ಅಧಿಪತಿ ಆಗಿರ್ತಾನೆ, ಜ್ಞಾನಕಾರಕ ತಾನೆ. ಆ ಗುರು ಅಧಿಪತ್ಯದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಸ್ವೀಟ್ ತಿನ್ನುವಂಥದ್ದು ಜಾಸ್ತಿ. ಅವರು ದಾನ ಮಾಡುವಾಗ ಏನ್ ಮಾಡ್ತಾರೆ ನಿನ್ಗೆ? ಹಣ್ಣುಗಳನ್ನ ದಾನ ಮಾಡ್ತಾರೆ, ಬೆಲ್ಲವನ್ನ ದಾನ ಮಾಡ್ತಾರೆ, ಶುಗರ್ ಅನ್ನ ದಾನ ಮಾಡ್ಬೇಕು, ಸಿಹಿಯನ್ನ ದಾನ ಮಾಡುವಂದ್ರು. ಇವನ್ ತಿಂದ 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 ಇವನ ಹತ್ರ ಬರೀ ದೊಡ್ಡ ಹೊಟ್ಟೆ ಇದೆ, ಫ್ಯಾಟ್ಗೆ ಗುರು ಅಧಿಪತಿ, ಇಷ್ಟು ದಪ್ಪ ಹಾಕಿ ಕೂತಿದ್ದಾನೆ ಇವನು. ಇವನ್ ತಲೆ ಮಾತ್ರ ಓಡುತ್ತೆ, ಬಾಡಿ ಕೆಲಸ ಮಾಡಲ್ಲ. ಇನ್ ದಾಸಾಯ ಮದುವೆ ಆಗಬಾರ್ದಾಗಿತ್ತು, ಯಾಕಂದ್ರೆ ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು. ಆಗ್ಬಿಟ್ಟಿದ್ದಾನೆ ಮದುವೆ ಆಗಿದ್ದಾನೆ. ಏನ್ ಮಾಡೋದು ಇವನು? ಹೆಂಡತಿ ಇರೋದೇ ತಿನ್ನು 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 ಅನ್ನೋದಕ್ಕೆ. ಆ ಹೆಂಡತಿಗಾರು ಗೊತ್ತಾಗ್ಬೇಕಾಗಿತ್ತು ಇಷ್ಟು ತಿಂದ್ರೆ ಏನಾಗತ್ತೆ ಅಂತ. ಅದು ಗೊತ್ತಾಗ್ಲಿ, ಏನ್ ಮಾಡ್ತೀರಿ ಹಿಂಗಿದ್ದಾಗ? ಹಾಗಾಗಿ ಅವನಿಗೆ ತೊಂದರೆ ಇದೆ. ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ ಇದು ಮುಗಿದಾದ್ಮೇಲೆ. ಯಾಕಂದ್ರೆ ಯಾವ ಗ್ರಹವನ್ನ ನಿಯಂತ್ರಣ ಮಾಡ್ಬೇಕಂದ್ರೆ ಯಾವ ಗ್ರಹಕ್ಕೆ ಪರಿಹಾರ ಮಾಡಬೇಕು, ಏನ್ ಕಾರಣ? ಅದಕ್ಕೆ ಗ್ರಹಗಳ ದೋಷಕ್ಕೆ ಪರಿಹಾರ ಮಾಡಿದ್ರು ಕೂಡ ಆಗದೆ ಇರೋದಕ್ಕೆ ಏನ್ ಕಾರಣ? ಗುರು ಅಷ್ಟು ದಪ್ಪ ಇರ್ತಾನೆ, ಶುಗರ್ ಇದೆ ಅವನಿಗೆ, ಮೈ ತುಂಬಾ ಕಾಯಿಲೆಗಳಿದೆ. ಯಾಕಂದ್ರೆ ಹಾಳಾದ ಮೈ ಅವಂದಲ್ವಲ್ಲ, ಇದು ಶರೀರ ಅವಂದಲ್ಲ, ಅವನ್ ತಲೆ ಮಾತ್ರ ಇದೆ. ಶರೀರ ಹೆಂಡತಿಗೆ ಬಿಟ್ಟಿದ್ದಾನೆ, ಇದನ್ನ ಅವ್ರು ತುಂಬಿ ಬಿಟ್ಟಿದ್ದಾರೆ. ಇಲ್ಲಿ ಭಕ್ತರಿಗೆ ಬಿಟ್ಟಿದ್ದಾರೆ ಶರೀರವನ್ನ, ಅವರು ತುಂಬಿ ಬಿಟ್ಟಿದ್ದಾರೆ ಚೀಲದಲ್ಲಿ, ಕೊಳತ್ ನಾರ್ತಾ ಇದೆ ಅದು. ಅವನ ಹತ್ರನೇ ಮೈ ತುಂಬಾ ಕಾಯಿಲೆಗಳಿದ್ದಾಗ ಏನ್ ನಿಯಂತ್ರಣ ಮಾಡಬಲ್ಲ? ಅದಕ್ಕೆ ಗುರುವಿಗಿಂತ ಶುಕ್ರ ಅದ್ಭುತ ಅಂತ. ಸಂಜೀವಿನಿ ವಿದ್ಯೆ ಗೊತ್ತಿರೋದು ಶುಕ್ರನಿಗೆ, ಗುರುವಿಗೆಲ್ಲ. ಗುರು ಈ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಯಾಕಂದ್ರೆ ತನ್ನ ಕೈಲಿ ಅವನಿಗೇನು ಆಗಲ್ಲ. ನರ್ವಸ್ ಸಿಸ್ಟಮ್ ಹಾಳಾಗಿದೆಯಾ? ಏನಿಲ್ಲ ಅಲ್ಲಿ ಒಳಗಡೆ, ಶರೀರ ಹಾಳಾಗ್ಬಿಟ್ಟಿದೆ ಅಂತ, ತಲೆ ಮಾತ್ರ ಇದೆ. ಅವ್ರಿಗೆ ಇವನಿಗೆ ಕಂಪೇರ್ ಮಾಡಿ ನೋಡಿದಾಗ ಏನೂ ಹೊಂದಾಣಿಕೆ ಆಗ್ತಾ ಇಲ್ಲ. ಅದಕ್ಕೆ 4 ತತ್ವವನ್ನು ಮೀರಿ ಮೇಲಕ್ಕೆ ಹೋಗೋದು ಆಕಾಶ ತತ್ವ. ನೆಕ್ಸ್ಟ್ ಫಿಸಿಕಲ್ ವರ್ಕೌಟ್ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಈಗ ಅದನ್ನೇ ಹೇಳ್ತಾ ಇದ್ದೆ ನಾನು. ಗುರು ಏನ್ ಮಾಡ್ಬೇಕು? ಜಲತತ್ವ ಜಾಸ್ತಿ ಆಯ್ತು ಅಂದ್ರೆ ಏನ್ ಮಾಡ್ಬೇಕು? ಫಿಸಿಕಲ್ ವರ್ಕೌಟ್ ಮಾಡ್ಬೇಕು. ಎಮೋಷನಲ್ ಕಂಟೆಂಟ್ ಕಡಿಮೆ ಮಾಡ್ಬೇಕಲ್ಲಿ ಅಂತಂದ್ರೆ ಫಿಸಿಕಲ್ ವರ್ಕೌಟ್ ಜಾಸ್ತಿ ಮಾಡ್ಬೇಕು. ನೀರು ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಎಮೋಷನಲ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಫಿಸಿಕಲ್ ವರ್ಕೌಟ್ ಮಾಡಿದಾಗ ಏನಾಗುತ್ತೆ? ಕುಜ ಜಾಗೃತಿ ಆದ ಅಂತ ಕೇಳಿದ್ರೆ ಅಗ್ನಿ ತತ್ವ ಜಾಗೃತಿ ಆಗುತ್ತೆ. ಅಗ್ನಿ ತತ್ವ ಜಾಗೃತಿ ಆದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಕಾಸ್ಮಿಕ್ ಎನರ್ಜಿ ಒಳಗಡೆ ಫ್ಲೋ ಆಗ್ಬೇಕು ನಿನಗೆ. ಗುರುವಿನ ಕಾಲಿಗೆ ನಮಸ್ಕಾರ ಮಾಡುವಂತ ಉದ್ದೇಶ ಏನ್ ಹೇಳು? ತಲೆಗೆ ಮಾಡ್ಬೋದಿತ್ತಲ್ಲ. ಬೇರು ಹಾಗೆ ಹೇಗೆ ಒಂದು ಬೇರು ಅನ್ನತಕ್ಕಂಥದ್ದು ಕೆಳಗಡೆ ಇರುತ್ತೋ ಹಾಗೆ ಗುರು ಏನಂತ ಕೇಳಿದ್ರೆ ಬರೋವಾಗ ಹೀಗೆ ಬಂದಿದ್ದಾನೆ. ಅವನ ತಲೆ ಇದೆಯಲ್ಲ, ಬೇರೆಲ್ಲಿರುತ್ತೆ? ಆಕ್ಚುಲಿ ಮನುಷ್ಯನಿಗೆ ಬೇರು ಅನ್ನುವಂಥದ್ದು ಮೆದುಳಿನಲ್ಲಿದೆ, ಹೌದಾ? ಆ ಮೆದುಳಿಗೆ ಕಾಸ್ಮಿಕ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋ ಪವರ್ ಇರ್ಬೇಕು. ಅಲ್ಲಿಂದ ಹೋಗಿದೆ, ಇದು ಮೇಲೆ ಮೇಲೆ ಬಂದಿದೆ. ಇದು ಈ ಮೇಲಕ್ಕೆ ಎಲ್ಲ ಜ್ಞಾನ ಅನ್ನುವಂಥದ್ದು ಇಲ್ಲಿ ಕೆಳಗಡೆಯಿಂದ ಫ್ಲೋ ಮಾಡ್ಬೇಕು. ನಾನು ಎಲ್ಲಿಂದ ಫ್ಲೋ ಮಾಡ್ಬೇಕು? ಮೂಲಾಧಾರದಿಂದ ಫ್ಲೋ ಮಾಡ್ಬೇಕು. ಅದನ್ನ ಯಾವಾಗ ಈ ಬ್ರಹ್ಮರಂಧ್ರ ಓಪನ್ ಆಗುತ್ತೋ ಆವಾಗ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗುತ್ತೆ ಅವರಲ್ಲಿ.
ಆ ಕಾಸ್ಮಿಕ್ ಎನರ್ಜಿ ಒಳಗಡೆ ಫ್ಲೋ ಆಗಿದಾಗ ಒಂದು ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆ ಎನರ್ಜಿ ಪಾದದವರೆಗೂ ಬಂದಿರುತ್ತೆ. ಯಾವಾಗ ಗುರುವಿನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೋ ಆ ಕಾಸ್ಮಿಕ್ ಎನರ್ಜಿ ಅವ್ರ ಒಳಗಡೆ ಫ್ಲೋ ಆಗುತ್ತೆ. ಅದು ನಿಯಮ ಆಗಿರುವಂತದ್ದು. ಅದು ಬದಲಾದ ದಿನಗಳಲ್ಲಿ ಏನಾಗಿದೆ? ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ಕಾಲಿಗೆ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಅವ್ನು ಹೇಗಾದ್ರೂ ಮಾಡಿ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ಳೋದು. ಪ್ರೆಸ್ಟೀಜ್ ಇಶ್ಯೂ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ, ನನ್ ಕಾಲ್ ಮುಟ್ಬೇಡ ನೀನು, ನನಗೆ ಅಲ್ಲಿ ಸಾಧ್ಯ ಇಲ್ಲ ನಿನ್ನಿಂದ, ನೀನ್ ಅಲ್ಲೇ ನಮಸ್ಕಾರ ಮಾಡುವಂತ ಇಲ್ಲೊಂದು ಇದನ್ನ ಹಾಕೊಂಡ್ಬಿಟ್ಟಿದಾರ, ಬ್ಯಾರಿಕೇಡ್ ಹಾಕೊಂಡ್ಬಿಟ್ಟಿದ್ದಾರೆ. ಬ್ಯಾರಿಕೇಡ್ ಹಾಕೊಂಡಿದ್ದಾರೆ ಗುರುಗಳು ಇವಾಗ. ಯಾಕಂದ್ರೆ ಅವ್ನ್ ಕಾಲ್ ಮುಟ್ಸಿದ್ರೆ ಅವನ್ ಇವ್ನಿಗೆ ಬರ್ತಾ ಇದೆಯಲ್ಲ, ಹಾಳಾದದ್ದು ಕಾಸ್ಮಿಕ್ ಎನರ್ಜಿ ಕಡಿಮೆ ಆಗಿದೆ. ಆ ಎನರ್ಜಿ ಇವನಿಗೆ ಫ್ಲೋರ್ ಆಗಿ ಇವನ್ ಹಾಳಾಗಿ ಹೋಗೋದಕ್ಕಿಂತ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನೀನ್ ಅಲ್ಲೇ ನಮಸ್ಕಾರ ಮಾಡಪ್ಪ, ನಾನು ನಿನಗೊಂದು ದೊಡ್ಡ ನಮಸ್ಕಾರ ಅಂತ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಿಜವಾದ ಗುರುಗಳಿಗೆ ಆ ಪರಿಸ್ಥಿತಿ ಬಂದಿದೆ ಇವತ್ತಿನ ದಿನ. ಇನ್ನ ಗೊತ್ತಿಲ್ಲದೆ ಇರೋರು, ಓಯ್ ಯಾಕ ನನ್ಗೆ ನಮಸ್ಕಾರ ಎಲ್ಲ ಮಾಡಲ್ಲ, ಅವನು ಕರ್ಕೊಂಬ ಇಲ್ಲ ಅವನು. ಈ ಸ್ವಾಮಿಗಳು ಇದಾರೆ, ಏನ್ ನಮಸ್ಕಾರ ಮಾಡಿಸ್ಕೊಂಡು ಏನ್ ಮಾಡ್ತಾರ ಅವನು. ಹಾಗಾಗಿ ಬದಲಾದ ಕಾಲದಲ್ಲಿ ವಿಪರೀತ ಸಮಸ್ಯೆಗಳು. ಯಾವಾಗ ರಾಹು ಕೇತುಗಳು ವಿಪರೀತ ಕೆಲಸ ಮಾಡಕ್ ಶುರು ಮಾಡ್ತಾರ, ಕೇತುನು ವಿಪರೀತಾನೆ ತಾನೆ. ಕಲಿಯುಗಕ್ಕ ರಾಜ ಹೋತಾಯ ರಾಹು. ಅವಾಗ ಕೇತು ಏನ್ ಮಾಡ್ಬೇಕು? ಈಗ ಕಳ್ತನ ಮಾಡ್ಕೊಂಡು ಫಾಸ್ಟ್ ಆಗಿ ಎಲ್ಲೋ ಕದ್ಕೋ ಕೂತಿದಾನ ಅವನು, ಹೌದಾ? ಪೊಲೀಸ್ ಅವನೇನು ಧರ್ಮಬದ್ಧವಾಗಿ ಹೋಗಿ ತಮ್ಮ ಎಲ್ಲಿದ್ದೀಯಾ ನೀನು ಹೊರಗಡೆ ಬಾ ಅಂತ ಕರೆಯಕ್ಕಾಗತ್ತ? ಇಲ್ಲ, ಅವನಿಗಿಂತ ದೊಡ್ಡ ಕಳ್ಳನಾಗಿ ನುಗ್ಗಿ ಅವನು ಎಳ್ಕೊಂಡು ಹೋಗಿ ಗುಂಬಕ್ ಅವನು, ಹೌದಲ್ವಾ? ಹಾಗಾಗಿ ಇವನು ಅವನಿಗಿಂತ ಫಾಸ್ಟ್ ಆಗಿದ್ದಾನೆ. ತಪ್ಪದು? ಇಲ್ಲ, ಅವ್ರವ್ರ ಕಾಲಕ್ಕೆ ಅದೇ ಸರಿ. ಹಾಗಾಗಿ ಬ್ಯಾಲೆನ್ಸ್ ಮಾಡ್ಬೇಕು. ರಾಹು ಸಾವಿನ ಸಮಸ್ಯೆ ಇದೆ ಅಂದ್ರೆ ಕೇತುವಿನಿಂದ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ ಗುರುವಿನ ಸಮಸ್ಯೆ ಇದೆ ಅಂತ ಕೇಳಿದ್ರೆ ಕುಜನಿಂದ ಬ್ಯಾಲೆನ್ಸ್ ಮಾಡಬೇಕು. ಕುಜ ಗೊತ್ತಲ್ವಾ, ಬೆಂಕಿ ಅವನು. ಕೇತು ಡಬಲ್ ಫೈರ್, ಅವರಿಂದ ಎಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ಅದನ್ನ. ನೆಕ್ಸ್ಟ್, ಕೀಪ್ ಬೌಂಡ್ರೀಸ್, ಇತಿಮಿತಿಗಳಿರ್ಲಿ ಅಂತ. ಗಡಿಗಳನ್ನು ಇರಿಸ್ಬೇಕು, ಅದಕ್ಕೆ ಇತಿಮಿತಿಗಳಿರ್ಬೇಕು. ಯಾವಾಗ ಎಮೋಷನಲಿ ಜಾಸ್ತಿ ಆಗುತ್ತೋ ಅವಾಗ ತೊಂದರೆ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಇನ್ಸ್ಟೆಬಿಲಿಟಿ, ಅದನ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ನಮ್ಮ ಗಡಿಗಳಿರ್ಬೇಕು. ಅದಕ್ಕೆ ಇಷ್ಟೇ ಮಾಡ್ಬೇಕು, ಆ ಚೌಕಟ್ಟಿನಲ್ಲಿ ಬದುಕಬೇಕು ಅಂತ ಇರ್ಬೇಕು, ಹೀಗೆ ಅಂತ ಒಂದು ನಿರ್ಧಾರ ಆಗ್ಬೇಕು. ಅದು ಅದಕ್ಕಿಂತ ಜಾಸ್ತಿ ಹೋದಾಗ ಸಮಸ್ಯೆಗಳಾಗುತ್ತೆ. ನೆಕ್ಸ್ಟ್, ಮೂನ್ ಫಾಸ್ಟ್, ಸೋಮವಾರ ದಿನ ಉಪವಾಸ ಮಾಡುವಂಥದ್ದು. ಸೋಮವಾರ ದಿನ ಫಾಸ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ? ಡಿಟಾಕ್ಸಿಫಿಕೇಶನ್ ಅಂತ. ಒಳಗಡೆ ಇರುವಂತ ಏನು ಒಂದು ಸೋಮವಾರ ಅಂತ ಕೇಳಿದ್ರೆ ಆಯಾ ದಿನಾನೇ ಆಯಾ ಒಂದು ತತ್ವಗಳ ಅನ್ನುವಂಥದ್ದು ಏನಿರುತ್ತೆ ಅದು ಆಕ್ಟಿವ್ ಆಗಿರುತ್ತೆ. ಹಾ, ಅಲ್ಲ, ಸೋಮವಾರಕ್ಕೂ ಭಾನುವಾರಕ್ಕೂ ಡಿಫ್ರೆನ್ಸ್ ತುಂಬಾ ಇದೆ ಇಲ್ಲಿ. ಭಾನುವಾರ ತಿಂದವನಿಗೆ ಅಗ್ನಿ ತತ್ವ ಜಾಸ್ತಿ ಇದೆ, ಅರಗತ್ತೆ. ಸೋಮವಾರ ತಿಂದ ಅಂದ್ರೆ ಜಲಬಾಧೆ ಆಗತ್ತೆ, ಅವನಿಗೆ ಅರಗಲ್ಲ, ಅದು ಅರಗಿಸಿಕೊಳ್ಳೋ ಶಕ್ತಿ ಇಲ್ಲ ಅವನಲ್ಲಿ. ಹಾಗಾಗಿ ಅವನು ತಿನ್ಬಾರ್ದು ಅಂದ್ರ. ಬ್ರಾಹ್ಮಣ ಮಾಂಸ ತಿನ್ನಕ್ಕೆ ಕೊಡೋಣ ಅವನ್ ಸರಿ, ಅರಗತ್ತ? ಆಗಲ್ಲ ಅವನಿಗೆ. ಯಾಕಂತ ಕೇಳಿದ್ರೆ ಅದನ್ನ ಅರಗಿಸಿಕೊಳ್ಳುವಂತ ಶಕ್ತಿ ಇಲ್ಲ. ಅಗ್ನಿನೇ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಲ್ಲಿ ಅಂತ ಕೇಳಿದ್ರೆ ಜಲದಲ್ಲಿ ಏನಾಗತ್ತೆ? ಈಗ ನೀರಲ್ಲಿ ಏನಾದ್ರು ಎಸೆಯನ, ನೀರಲ್ಲಿ ಏನಾದ್ರು ಎಸೆದಾಗ ಪ್ರಾಣಿಗಳು ತಿನ್ಬಹುದೇ ವಿನಃ ಆ ನೀರಲ್ಲಿ ಅದು ಡೈಜೆಸ್ಟ್ ಆಗಲ್ಲ. ಅದನ್ನೇ ಅಗ್ನಿಯಲ್ಲಿ ಎಸೆಯೋಣ, ಸುಟ್ಟು ಭಸ್ಮ ಆಗತ್ತೆ. ಹಾಗಾಗಿ ಇದೇನೆ ಒಂದು ಏನಾಗಿರುತ್ತೆ, ಕೆಲವು ಪ್ರಾಣಿಗಳಿರುತ್ತೆ, ಈಗ ಮೀನಿರುತ್ತೆ, ಆ ಮೀನಿಗೆ ಒಂದಷ್ಟು ಮಾಂಸ ಹಾಕು, ತಿನ್ನುತ್ತಾ? ಇದು ಡೈಜೆಸ್ಟ್ ಆಗಲ್ಲ. ತಿಮಿಂಗಲಗಳು ಸಣ್ಣ ಮೀನುಗಳನ್ನು ತಿನ್ನಬಹುದು, ತಿಮಿಂಗಲಗಳು ಸಣ್ಣ ಮೀನುಗಳನ್ನ ತಿನ್ನಬಹುದು. ಆದರೆ ಮೊಸಳೆ ಇರುತ್ತಲ್ಲ ಅದ್ರ ತರ ಡೈಜೆಸ್ಟ್ ಮಾಡ್ಕೊಳಕ್ ಆಗುತ್ತಾ? ಇಲ್ಲ, ಅದರ ಗುಣ ಇದಕ್ ಬರಲ್ಲ. ಅದರ ಗುಣಗಳು ಇದಕ್ ಬರಲ್ಲ. ಅದರಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಅಗ್ನಿ ತತ್ವ ಇದೆ, ಇದರಲ್ಲಿ ಜಲತತ್ವ ಇದೆ. ಜಲತತ್ವದಲ್ಲಿ ನೀನು ಅದನ್ನ ಹಾಕಿದಾಗ ಅದು ಡೈಜೆಸ್ಟ್ ಆಗಲ್ಲ. ನಿಧಾನ ಡೈಜೆಸ್ಟ್ ಆಗ್ಬೇಕು ಅಂತ ಕೇಳಿದ್ರೆ ಮತ್ತೆ ಮೇಲೆ ಏನು ಬೇರೆ ಹಾಕಕ್ ಆಗಲ್ವಲ್ಲ. ನೀನು 2-3 ದಿನ ಉಪವಾಸ ಇರ್ಬೇಕಾಗತ್ತೆ. 2-3 ದಿನ ಉಪವಾಸ ಇದ್ರು ನೀನು ಕಷ್ಟ ಆಗತ್ತಲ್ಲ ಅದು ಅರಗಿಸ್ಕೊಳ್ಳೋದು. ಹಾಗಾಗಿ ನೀನು ಅದನ್ನ ಮಾಡಂಗಿಲ್ಲ. ಫಾಸ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಅರಗಿಸ್ಕೊಳ್ಳೋದಕ್ಕೇನೆ, ಆ ತತ್ವ ಅಲ್ಲಿ ಆಕ್ಟಿವೇಟ್ ಆದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಇನ್ನಷ್ಟು ಏನಾದ್ರು ಹೆಚ್ಚು ಹಾಕಿದ್ರೆ ಅದು ಡೈಜೆಸ್ಟ್ ಆಗಲ್ಲ. ಅದಕ್ಕೆ ಅವತ್ತೊಂದಿನ ಹಾಕ್ಬೇಡ, ಡೈಜೆಸ್ಟ್ ಆಗುತ್ತೆ. ನೆಕ್ಸ್ಟ್, ಅವಾಯ್ಡ್ ಓವರ್ ರೊಮ್ಯಾಂಟಿಕ್ ಥಿಂಕಿಂಗ್.
ಬಂದಿರುತ್ತಾ? ಬಂದಿರುತ್ತೆ. ಯಾಕಂತ ಕೇಳಿದ್ರೆ ಇಲ್ಲಿ ಜಲತತ್ವದಿಂದಾನೇ ಜಾಸ್ತಿ ಬರೋದು. ಪ್ರೀತಿ ಎಲ್ಲಿದೆ? ಅಲ್ಲ, ಪ್ರೀತಿ ಇದೆ, ಜಾಸ್ತಿ ಆಗ್ಬಾರ್ದು. ಹೃದಯ ಸ್ಥಾನ ಅನ್ನುವಂಥದ್ದು ಏನಿರುತ್ತೆ, ಆ ಹೃದಯದಲ್ಲಿ ಫೀಲಿಂಗ್ಸ್ ಯಾವಾಗ ಜಾಸ್ತಿ ಆಗುತ್ತೋ, ಎಮೋಷನಲ್ ಫೀಲಿಂಗ್ಸ್ ಯಾವಾಗ ಜಾಸ್ತಿ ಆಗುತ್ತೋ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಯೆಸ್, ಫೀಲಿಂಗ್ಸು ಅಲ್ಲಿ ಓವರ್ ಫೀಲಿಂಗ್ಸ್ ಬಂತು ಅಂತ ಕೇಳಿದ್ರೆ ಅದು ಬ್ಯಾಡ್ ಎಫೆಕ್ಟ್ ಕೊಡುತ್ತೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದ್ರಿಂದ ಕೂಡ ಈ ಎಲ್ಲ ಒಂದಿಷ್ಟು ಸಮಸ್ಯೆಗಳನ್ನ ತಪ್ಪಿಸಬಹುದು ಅನ್ನತಕ್ಕಂಥ ವಿಚಾರವನ್ನ ತಿಳ್ಕೊಳ್ತಾ, ಈ ಒಂದು 15 ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ಜಲತತ್ವ ಅನ್ನುವಂಥದ್ದು ಜಾಸ್ತಿ ಆಗಿದ್ರೆ ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು ಅನ್ನತಕ್ಕಂಥ ವಿಚಾರವನ್ನ ತಿಳಿಸ್ತಾ, ಇವತ್ತಿನ ಒಂದು ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ಇನ್ನ ನಾಳಿನ ಒಂದು ಪಾಠದಲ್ಲಿ ಯಾವಾಗ ವಾಟರ್ ಕಡಿಮೆ ಆಗತ್ತೋ ಬಾಡಿನಲ್ಲಿ, ಅವಾಗ ಏನೆಲ್ಲ ಸಮಸ್ಯೆಗಳಾಗತ್ತೆ ಅನ್ನುವಂಥ ವಿಚಾರವನ್ನ ನಾಳಿನ ಪಾಠದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.